ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ ಬಿಕಾಮ್ನಲ್ಲಿ ಬರತಕ್ಕಂತಹ ಮೊಬೈಲ್ ಫೋಬಿಯಾ ಅಂತ ಹೇಳಿ ಒಂದು ಪಾಠ. ಆ ಪಾಠದ ವಿಶ್ಲೇಷಣೆಯನ್ನ ಇವತ್ತು ನಾವು ನೋಡ್ತಾ ಹೋಗೋಣ. ಮುಖ್ಯವಾಗಿ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಮೊಬೈಲ್ ಜೊತೆಗೆ ಫೋಬಿಯಾ. ನಮ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಆತಂಕ, ನಮ್ಮ ಭಯ ಎಲ್ಲವನ್ನ ಇವತ್ತು ಮೊಬೈಲ್ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೆ. ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೆ? ಇವತ್ತು ನಮಗೆ ಸಂವಹನಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ಸಾಧನವಾಗಿ ಮೊಬೈಲ್ ಉಳ್ಕೊಂಡಿತ್ತು. ಆದ್ರೆ ಈ ಸಂವಹನವನ್ನ ದಾಟಿ ಇವತ್ತು ಎಲ್ಲಾ ಫೀಲ್ಡ್ಗಳಲ್ಲೂ ಕೂಡ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ನಾವು ಏನನ್ನೂ ಕೂಡ ಮಾಡಕ್ಕಾಗದೇ ಇರತಕ್ಕಂತಹ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ. ಹಾಗೆ ಯಾವುದೇ ವರ್ಗಗಳಾಗ್ಲಿ, ವರ್ಣಗಳಾಗ್ಲಿ, ಅಂತಸ್ತಾಗ್ಲಿ, ವಯಸ್ಸಾಗ್ಲಿ, ಹೆಣ್ಣು ಗಂಡು ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದ ಭಾವ ಇಲ್ಲ. ಎಲ್ಲರಲ್ಲೂ ಕೂಡ ಸಮಾನತೆಯನ್ನ ಈ ಒಂದು ಮೊಬೈಲ್ ತಂದು ನಿಲ್ಸಿದೆ. ದೂರದಲ್ಲಿರ್ತಕ್ಕಂಥವ್ರನ್ನ ಇಲ್ಲಿಂದ ಅಷ್ಟು ದೂರದಲ್ಲಿರ್ತಕ್ಕಂಥವ್ರನ್ನ ಸೇರಿಸಿದೆ. ಹತ್ರದಲ್ಲಿರ್ತಕ್ಕಂಥವ್ರನ್ನ ದೂರವಾಗೂ ಕೂಡ ಮಾಡ್ತಾ ಹೋಗ್ತಾ ಇದೆ. ಅದ್ರ ಮೂಲಕವಾಗಿ ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ಯುವ ಜನಾಂಗ ಅತಿ ಮಿತಿಮೀರಿ ಮೊಬೈಲ್ ಬಳಕೆಯನ್ನ ಮಾಡ್ತಾ ಹೋಗ್ತಾ ಇದೆ. ಆ ಮೊಬೈಲ್ ಬಳಕೆಯನ್ನ ಮಾಡ್ತಾ ಹೋಗೋದ್ರ ಮೂಲಕವಾಗಿ ಅವರು ಪಾಸಿಟಿವ್ ಆಗಿ ಮಾಡ್ತೀರಾ, ನೆಗೆಟಿವ್ ಆಗಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಮೊಬೈಲ್ ಅನ್ನೋದು ಪಾಸಿಟಿವ್ ಆಗಿ ಮಾಡಿದಷ್ಟು ಅದರಿಂದ ಉಪಯೋಗ ಅಂತಕ್ಕಂಥದ್ದು 100ಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿದೆ. ಆದ್ರೆ ನಾವು ಪಾಸಿಟಿವ್ ಪ್ರಕಾರವಾಗಿ ಬಳಸ್ಕೊಳ್ಳೋದಲ್ಲ, ನೆಗೆಟಿವ್ ಪ್ರಕಾರವಾಗಿ ಬಳಸ್ಕೊಳ್ಳೋದ್ರ ಮೂಲಕವಾಗಿ ಸಾರ್ವಜನಿಕ ಸ್ಥಳಗಳನ್ನ ಮೊಬೈಲ್ ಹಾವಳಿಯ ಮೂಲಕವಾಗಿ ಆ ಒಂದು ಸಂದರ್ಭವನ್ನು ಕೂಡ ಹಾಳು ಮಾಡ್ತಾ ಹೋಗ್ತಾ ಇದ್ದೇವೆ. ಹಾಗೆ ಸಾಮಾಜಿಕ ಸ್ವಾಸ್ಥ್ಯವನ್ನ ಕೂಡ ಈ ಮೊಬೈಲ್ ಮೂಲಕ ನಾವು ಹಾಳು ಮಾಡ್ತಾ ಹೋಗ್ತಾ ಇದ್ದೇವೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪಾಠವನ್ನ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಪಾಠದಲ್ಲಿ ಏನು ಮಾತಾಡ್ತಾ ಹೋಗ್ತಾರೆ, ಲೇಖಕರೇನಿದ್ದಾರಲ್ವಾ ಇವರು, ಅಂದ್ರೆ ಇದೊಂದು ಮೊಬೈಲ್ ಅವಾಗಿಂದ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು, ಆ ಸಂದರ್ಭದ ಪಾಠ. ಒಂದಷ್ಟು ಜನ ಏನ್ ಮಾಡ್ತಾರೆ, ಬೇರೆ ಊರಿನಿಂದ ವಲಸೆ ಬಂದಿರ್ತಾರೆ. ವಲಸೆ ಬಂದು ಇಲ್ಲಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತಾರೆ. ಕಟ್ಟಡ ಕಾರ್ಮಿಕರಾಗೋ ಅಥವಾ ರಸ್ತೆಗಳನ್ನ ಮಾಡೋ ಕೆಲಸದಲ್ಲೋ ಮಾಡ್ತಕ್ಕಂತಹ ಸಂದರ್ಭದಲ್ಲಿ. ಹಾಗೆ ಎಷ್ಟೋ ದೂರದಿಂದ ಬಂದಿರತಕ್ಕಂತಹ ಕಟ್ಟಡ ಕೆಲಸಗಾರರು ಎಲ್ಲೋ ಒಂದ್ ಕಡೆ ಮನೆಯನ್ನ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇರ್ತಾರೆ. ಹಾಗೆ ಇವರು ಆ ಲೇಖಕರು ಅವ್ರ ಹತ್ರ ಹೋಗಿ ಕೇಳ್ತಾರೆ, ಏನಪ್ಪಾ ನೀವು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಲ್ವಾ, ನಿಮ್ಮೂರ್ಗೆ ಪತ್ರ ಗಿತ್ರ ಏನಾದ್ರು ಬರೀತೀರಾ ಅಂತ ಹೇಳಿ. ನಾವ್ ಯಾಕೆ ಸ್ವಾಮಿ ಪತ್ರ ಬರೀಬೇಕು, ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಅದ್ರಲ್ಲಿ ಒಂದ್ಸಲ ಓದ್ತೀವಿ, ಅಲ್ಲೋ ಅಂತೀವಿ, ಮಾತಾಡ್ತೀವಿ, ಹಂಗೆ ಇಡ್ತೀವಿ. ಅಂದ್ರೆ ಈ ನಾಗರಿಕ ಜಗತ್ತು ಅಂತಕ್ಕಂಥದ್ದು ಎಷ್ಟು ಬೇಗ ಬದಲಾವಣೆಯನ್ನ ಕಾಣ್ತಾ ಹೋಗ್ತಾ ಇದೆ. ಇದು ಮೊಬೈಲ್ ಯುಗ ಅನ್ನುವಂಥದ್ದು. ಹಾಗೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಯಾರೋ ಕೆಲವೊಂದಷ್ಟು ಬಂಧುಗಳೋ ಮಿತ್ರರೋ ಯಾರೋ ಬಂದಿರ್ತಾರೆ. ಬಂದ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಮಾತುಕತೆ ಎಲ್ಲ ಆದ್ಮೇಲೆ ಮತ್ತೆ ಅವ್ರು ರಿಟರ್ನ್ ಹೋಗ್ಬೇಕಾದಾಗ ನಾವು ಹೇಳ್ತೀವಿ, ನೋಡಿ ಮನೆಗೆ ಹೋದ್ಮೇಲೆ ಒಂದು ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು. ಕಾಲ್ ಮಾಡಿ, ಕೈ ಮಾಡಿ ಅಂತ ಹೇಳಿದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ಕರಿತೀವಿ. ಹಂಗೆ ಕಾಲ್ ಮಾಡಿ ಅಂದ್ರೆ ಕಾಲಿಂದ ಒದ್ಯೋದ ಇಲ್ಲ. ಅಂದ್ರೆ ಯಾವ ಸಂದರ್ಭಕ್ಕೆ ಯಾವ ಅರ್ಥ ಬರುತ್ತೋ ಆ ಸಂದರ್ಭಕ್ಕೆ ಆ ಅರ್ಥವನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಕೈ ಮಾಡಿ ಅಂದ ತಕ್ಷಣ ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂದ್ರೆ ಕಪಾಳಕ್ಕೆ ಬಾರಿಸೋದು, ಅದಾಗತ್ತಾ? ಆಗೋದಿಲ್ಲ. ಸೊ ಹೀಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಅರ್ಥಗಳು ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥಗಳನ್ನ ತೆಗೆದುಕೊಳ್ತಾ ಹೋಗತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಯಾರೋ ಬಸ್ ಒಳಗಡೆ ಗಾರೆ ಕೆಲ್ಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಹುಡುಗ ಹೋಗ್ತಾ ಇರ್ತಾನೆ. ಹೋಗ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ತನ್ನ ಚಡ್ಡಿ ಒಳಗಡೆಯಿಂದ ಒಂದು ಮೊಬೈಲ್ ಅನ್ನ ಎತ್ಕೊಳ್ತಾನೆ. ಎತ್ಕೊಂಡು ಜೋರಾಗಿ ಮಾತಾಡ್ತಾನೆ. ಮಾತಾಡಿದ ತಕ್ಷಣ ಅವ್ರು ಅನ್ಕೊಳ್ತಾರೆ, ನೋಡಪ್ಪ ಎಂತ ಹುಡುಗನ ಹತ್ರ ಎಂತ ಮೊಬೈಲ್ ಇದೆ ಅಂತ ಹೇಳಿ. ನಾವು ಲಕ್ಷಾಂತರ ರೂಪಾಯಿ ಸಂಬಳಗಳನ್ನು ತೆಗೆದುಕೊಂಡ್ರು ಇಂಥ ಮೊಬೈಲ್ ನಾವು ಇಟ್ಟಿರೋದಕ್ಕಾಗಲ್ಲ, ಅಥವಾ ನಮ್ಮ ಹತ್ರ ಮೊಬೈಲ್ಗಳೇ ಇಲ್ಲ. ಆದ್ರೆ ಇವರೆಲ್ಲ ಮೊಬೈಲ್ ಅನ್ನ ಇಟ್ಟಿದ್ದಾರಲ್ಲ ಅನ್ನೋ ಒಂದು ರೀತಿನಲ್ಲಿ ಮಾತಾಡ್ತಾ ಹೋಗ್ತಾರೆ. ಹಾಗೆ ಕಾಲೇಜ್ನಲ್ಲಿರ್ತಕ್ಕಂತಹ ಹುಡುಗ ಹುಡುಗಿಯರಾಗ್ಲಿ ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಜೇಬ್ನಲ್ಲಿ ಒಂದು ಮೊಬೈಲ್ ಅನ್ನೋದನ್ನ ಇಟ್ಟಿರ್ತಾರೆ. ಇವತ್ತಿನ ಸಂದರ್ಭದಲ್ಲಿ ಇಡೀ ನಾಗರಿಕ ಜಗತ್ತು ಅಂತಕ್ಕಂಥದ್ದು ಯಾವುದ್ರ ಮೇಲೆ ಪ್ರಭಾವವನ್ನು ಬೀರಿದೆ ಅಥವಾ ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿದ್ರೆ ಮೊಬೈಲ್ ಮೇಲೆ ಅವಲಂಬಿತವಾಗಿದೆ. ಇದೇ ಸಂದರ್ಭದಲ್ಲಿ ಏನಾದ್ರು ಆಗಿದ್ರೆ ದಾಸ ಸಾಹಿತ್ಯದ ಶ್ರೇಷ್ಠರಾಗಿರ್ತಕ್ಕಂಥ ಪುರಂದರದಾಸರು ಏನಾದ್ರು ಇದ್ದಿದ್ರೆ ಈ ಮೊಬೈಲ್ ಅನ್ನ ನೋಡ್ಬಿಟ್ಟು ಬೇರೆ ರೀತಿಯಾಗಿರ್ತಕ್ಕಂತಹ ಪದ್ಯವನ್ನೋ ಕೀರ್ತನೆಯನ್ನೇನೋ ಬರೆದು ಬಿಡ್ತಾ ಇದ್ರು. ಆ ಕೀರ್ತನೆಯ ಮೂಲಕವಾಗಿ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಇವತ್ತು ಪ್ರಪಂಚದಾದ್ಯಂತ ಎಲ್ಲರ ಕೈಲೂ ಕೂಡ ಮೊಬೈಲ್ ಅನ್ನೋದು ಬಂದಿದೆ. ಆ ಮೊಬೈಲ್ ಮೂಲಕವಾಗಿ ಇಡೀ ಪ್ರಪಂಚದ ಏನು ಮಾಹಿತಿಗಳಿದಾವೋ ಆ ಮಾಹಿತಿ ನಮ್ಮ ಕೈ ಬೆರಳಿನ ಅಡಿಯಲ್ಲಿದೆ.
ಅಂತಹ ಮೊಬೈಲ್ ಅನ್ನ ಸೃಷ್ಟಿ ಮಾಡ್ತಿರ್ತಕ್ಕಂಥ ಹಲವು ಕಂಪನಿಗಳು ನಮ್ಮ ಎದುರುಗಡೆ ಬಂದಿದ್ದಾವೆ. ಅವು ವಿಧ ವಿಧವಾಗಿರ್ತಕ್ಕಂತಹ ಮೊಬೈಲ್ಗಳನ್ನ ಹೊರಗೆ ಕಳಿಸ್ತಾ ಇದ್ದಾವೆ. ಅದು ವಿಧ ವಿಧವಾಗಿರ್ತಕ್ಕಂತಹ ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಮೊಬೈಲ್ಗಳಾಗಿ ಎಲ್ಲರ ಕಣ್ಮುಂದೆಯೂ ಎಲ್ಲರ ಕೈಯಲ್ಲೂ ಬಂದು ನೆಲೆ ನಿಲ್ತಾ ಹೋಗ್ತಾ ಇದ್ದಾವೆ. ಇಂತಹ ಮೊಬೈಲ್ಗಳನ್ನ ಪ್ರಸ್ತುತ ಜಗತ್ತಿನಲ್ಲಿ ನಾವು ಯಾವ ರೀತಿ ಅರ್ಥೈಸ್ಕೊಳ್ಬಹುದು ಅನ್ನೋದಾದ್ರೆ, ಅದನ್ನ ಒಂದು ಮೊಬೈಲ್ ಅನ್ನ ಗಂಡ ಹೆಂಡತಿಯ ಸಂಬಂಧಕ್ಕೆ ಹೋಲಿಸ್ತಾ ಹೋಗ್ತಾರೆ. ಈ ಕಡೆ ಗಂಡ ಅಂತ ಹೇಳಿದ್ರೆ ಮೊಬೈಲು, ಹೆಂಡತಿ ಅಂತ ಹೇಳಿದ್ರೆ ಅದ್ರೊಳಗಡೆ ಇರ್ತಕ್ಕಂಥ ಸಿಮ್ಮು, ರೀಚಾರ್ಜ್ ಏನ್ ಬಿಡಿ, ಮನೆ ಎಲ್ಲಿ ಬೇಕಾದ್ರೂ ಅದನ್ನ ರೀಚಾರ್ಜ್ ಮಾಡ್ಕೊಂಡು ಹೇಗೆ ಬೇಕೋ ನಾವು ಅದನ್ನ ಬಳಸ್ಕೊಳ್ಳೋದಕ್ಕೆ ಸಾಕಾಗತ್ತೆ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಹೋಗ್ತಾರೆ. ಆದ್ರೆ ಇದೇ ಮೊಬೈಲ್ ಅಥವಾ ಇದೇ ಗಂಡ ಹೆಂಡತಿಯ ವ್ಯವಸ್ಥೆಯ ಮೂಲಕವಾಗಿ ನಾವು ಮೊಬೈಲ್ ಅನ್ನ ಹೇಗ್ ನೋಡ್ತೀವೋ, ಹೀಗೆ ಇರ್ತಕ್ಕಂತಹ ಮೊಬೈಲ್ ನಮ್ಮನ್ನ ಏನ್ ಮಾಡತ್ತೆ ಅಂತ ಹೇಳಿದ್ರೆ ಗಂಟೆಗಟ್ಲೆ ತಾಸುಗಟ್ಲೆ ಮಾತಾಡೋದನ್ನ ಕಲಿಸ್ತಾ ಹೋಗ್ತಾ ಇದೆ. ಕೆಲವೊಂದ್ಸಲ ಮಿಸ್ ಕಾಲ್ಗಳನ್ನ ಕೊಡ್ತಕ್ಕಂಥದ್ದನ್ನ ಕಲ್ಸತ್ತೆ. ಕೆಲವೊಂದ್ಸಲ ವ್ಯರ್ಥದಿಂದ ದುಡ್ಡು ಮತ್ತೆ ಸಮಯವನ್ನ ನಾವು ಹಾಳು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಇವೆಲ್ಲವೂ ಕೂಡ ಯಾವುದ್ರ ಮೂಲಕವಾಗಿ ನಮಗೆ ಬಂತು ಅಂತ ಹೇಳಿದ್ರೆ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದ ಮೂಲಕವಾಗಿ ಈ ಒಂದು ಮೊಬೈಲ್ ಅನ್ನೋದು ಬಂತು. ಅದರ ಮೂಲಕವಾಗಿ ಈ ಸಮಸ್ಯೆಗಳು ನಮ್ಮ ಮುಂದೆ ಬೆಳೀತಾ ಹೋದ್ವು. ಇಂತಹ ಭಾರತದಂತ 3ನೇ ರಾಷ್ಟ್ರಗಳಲ್ಲೂ ಕೂಡ ಈ ಮೊಬೈಲ್ ಒಂದು ಪರಿಭಾಷೆಯಾಗಿ ನಿಂತಿದೆ. ಆ ಪರಿಭಾಷೆಯಾಗಿ ನಿಂತಿದ್ರು ಕೂಡ ಅಲ್ಲೂ ಕೂಡ ಬಳಕೆ ಅನ್ನೋದು ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಈ ಮೊಬೈಲ್ ಅನ್ನೋದು ಇರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತಿನ ಸ್ಥಿತಿಯನ್ನ ನಾವು ಊಹಿಸ್ಕೊಳ್ಳೋಕ್ಕೂ ಆಗ್ತಾ ಇರ್ಲಿಲ್ಲ. ಹಾಗೆ ಮೊಬೈಲ್ ಇದೆ ಅನ್ನೋದಾಗ ಮೊಬೈಲ್ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿಯನ್ನು ನಾವು ಊಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಹೀಗೆ ಇಡೀ ಜಗತ್ತು ಅಂತಕ್ಕಂಥದ್ದು ಒಂದು ಮೊಬೈಲ್ ಮಯ ಆಗೋಗಿದೆ. ಹಾಗೆ ಇರ್ತಕ್ಕಂತಹ ಮೊಬೈಲ್ ಇವತ್ತಿನ ಸಂದರ್ಭದ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲದರ ಮೇಲೂ ಕೂಡ ತನ್ನ ಕಬಂದ ಭಾವವನ್ನು ಬೀರಿದೆ. ಭಾಷೆ ಅಂತ ಹೇಳಿದಾಗ್ಲೂ ಮೊಬೈಲ್ ಯೋಚನೆ ಮಾಡ್ತೀವಿ, ಸಾಹಿತ್ಯ ಅಂದಾಗ್ಲೂ ಮೊಬೈಲ್ ಯೋಚನೆ ಮಾಡ್ತೀವಿ, ಸಂಸ್ಕೃತಿ ಅಂದಾಗ್ಲೂ ಕೂಡ ಪ್ರತಿಯೊಂದು ಕೂಡ ಮೊಬೈಲ್ ಮೇಲೆ ಇವತ್ತು ಡಿಪೆಂಡ್ ಆಗ್ತಾ ಹೋಗ್ತಾ ಇದೆ. ಈ ಮೊಬೈಲ್ ಅಂತಕ್ಕಂಥದ್ದು ಇವತ್ತಿನ ನಾಗರಿಕ ಜಗತ್ತು ಅಥವಾ ಇವತ್ತಿನ ಆಧುನಿಕ ಜಗತ್ತು ಅಂತ ಏನು ಕರಿತೀವಲ್ಲೋ ಅದು ಒಂದು ಕೊಳ್ಳು ಭಾಗ ಸಂಸ್ಕೃತಿಯನ್ನಾಗಿ ಮಾಡ್ತಾ ಹೋಗ್ತಾ ಇದೆ. ಹಿಂಗೆ ಮೊಬೈಲ್ ಇತ್ತು ಅಂತ ಹೇಳಿದ್ರೆ ಇನ್ನೊಬ್ಬ ನನಗೆ ಕಾಲ್ ಮಾಡ್ತಾನೆ. ಯಾವ್ದಕ್ಕೋಸ್ಕರ ಕಾಲ್ ಮಾಡ್ತಾನೆ? ಏನೋ ಒಂದು ಬೇಕು ಅದಕ್ಕೋಸ್ಕರ. ಈಗ ನಾವು ಯಾರ ಹತ್ರ ಒಂದ್ಸಲ ನಾವೇನ್ ಮಾಡ್ಬಿಟ್ಟಿರ್ತೀವಿ, ಸಾಲ ಮಾಡ್ಬಿಟ್ಟಿರ್ತೀವಿ. ಸಾಲ ಮಾಡಿದ್ಮೇಲೆ ಈ ಮೊಬೈಲ್ ನಂಬರ್ ಕೊಟ್ಟು ಬಿಟ್ಟಿರ್ತೀವಿ. ಸೊ ಅವಾಗ ಏನ್ ಮಾಡ್ತಾನೆ, ಒಂದ್ ಸ್ವಲ್ಪ ದಿನ ನಾರ್ಮಲ್ ಆಗಿ ಮಾತಾಡ್ತಾ ಹೋಗ್ತಾನೆ. ಅವನು ಫೋನ್ ಮಾಡೋದು ವಿಪರೀತ ಆಯ್ತು ಅಂತ ಹೇಳಿದಾಗ ನಾವೇನ್ ಮಾಡ್ಬಿಡ್ತೀವಿ, ಆ ಕರೆಯನ್ನ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾ ಇರ್ತೀವಿ. ಅಥವಾ ಆ ಕರೆಯನ್ನ ಎತ್ಕೊಳ್ಳೋದೇ ಇಲ್ಲ, ಹಾಗೆ ವೈಬ್ರೇಟ್ ಅಲ್ಲೇ ಇಟ್ಬಿಡ್ತೀವಿ. ಅಥವಾ ನಾಟ್ ರೀಚಬಲ್ ಕೂಡ ಮಾಡ್ತಾ ಹೋಗ್ತಿರ್ತೀವಿ. ಹೀಗೆ ತಿಂಗಳಾನಗಟ್ಲೆ ನಾವೇನ್ ಮಾಡ್ತೀವಿ, ಆ ವ್ಯಕ್ತಿ ಸಾಲ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಯ ಕರೆಯನ್ನ ನಾವು ರಿಸೀವ್ ಮಾಡೋದಕ್ಕೆ ಹೋಗೋದಿಲ್ಲ. ಅಥವಾ ಕೆಲವೊಂದ್ಸಲ ಏನ್ ಮಾಡ್ಬಿಟ್ಟಿರ್ತೀವಿ, ಡೈವರ್ಟ್ ಕೂಡ ಮಾಡ್ಬಿಟ್ಟಿರ್ತೀವಿ. ಈ ತರ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಅವರು ಯಾವತ್ತೋ ಒಂದಿನ ನಮಗೆ ಸಿಕ್ಕಿದಾಗ ನಾವು ಅವ್ರಿಗೆ ಏನೋ ಒಂದು ಸಮಜಾಯಿಷಿಯನ್ನ ಕೊಡೋದಕ್ಕೆ ಹೇಳ್ತೀವಿ. ನೋಡಪ್ಪ ಹಿಂಗಾಗೋಯ್ತು, ಹಂಗಾಗೋಯ್ತು, ಅದಕ್ಕೆ ಎತ್ತಕ್ಕಾಗ್ಲಿಲ್ಲ, ಅದಕ್ಕೆ ನನ್ನ ಮೊಬೈಲ್ ಕೆಟ್ಟೋಗಿತ್ತು. ಈ ತರ ಏನೋ ಒಂದು ಕಾರಣಗಳನ್ನ ಕೊಟ್ಬಿಡ್ತೀವಿ. ಕಾರಣಗಳನ್ನ ಕೊಟ್ಟ ಮೇಲೆ ಅವರು ಏನ್ ಮಾಡ್ತಾರೆ, ಆಮೇಲೆ ಅಂತ ಹೇಳಿ ಕೂತ್ಕೊಳ್ತಾರೆ. ಸೊ ಹೀಗೆ ಇದನ್ನ ಅವ್ರು ಯಾವ್ದಕ್ಕೂ ಹೋಲಿಸ್ತಾರೆ. ಈಗ ನಾವು ಮೊಬೈಲ್ ವೈಬ್ರೇಟ್ ಆಗಿ ಕೂತ್ಕೊಂಡಿದೆ ಅಂತ ಹೇಳಿದ್ರೆ ಪೊಲೀಸ್ನವರು ವಾಟರ್ ಜೆಟ್ ಬಳಸ್ತಾರಲ್ವಾ, ಆ ರೀತಿ ಅದು ವೈಬ್ರೇಟ್ ಆಗ್ತಾ ಇರ್ತಕ್ಕಂತಹ ಸ್ಥಿತಿನಲ್ಲಿ ಕಾಣ್ತಾ ಹೋಗ್ತಾ ಇರುತ್ತೆ. ಅದ್ರ ಹಾಗೆ ಯಾವುದೋ ಒಂದು ಟೇಬಲ್ ಮೇಲೆ ಇಟ್ಟಾಗ ಅದು ಕೂಡ ವೈಬ್ರೇಟ್ ಆಗಿ ಒಂದು ಡ್ಯಾನ್ಸ್ ಮಾಡೋ ರೀತಿನಲ್ಲೂ ಕಾಣ್ತಾ ಹೋಗ್ತಾ ಇರುತ್ತೆ. ಹೀಗೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ನಡವಳಿಕೆಗಳನ್ನು ಕೂಡ ಈ ಒಂದು ಮೊಬೈಲ್ ನಮ್ಮಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಇದೇ ಒಂದು ಮೊಬೈಲ್ ಅನ್ನ ಯಾವುದಕ್ಕೆ ಇವರು ಉಪಯೋಗಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಒಂದು ಕಾವೇರಿ ಕಾನ್ಫ್ಲಿಕ್ಟ್ ಅಥವಾ ಕಾವೇರಿ ವಿವಾದ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಲ್ವಾ, ಅದು ಒಂದು 3 ಅಥವಾ 4 ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿವಾದ. ಅಲ್ಲಿ ಕೇಂದ್ರ ಸರ್ಕಾರ ಒಂದು ಟ್ರಿಬ್ಯುನಲ್ ಅಥವಾ ನ್ಯಾಯಮಂಡಳಿಗೆ ಒಪ್ಸತ್ತೆ. ಆ ನ್ಯಾಯಮಂಡಳಿಯಿಂದ ಒಂದು ತೀರ್ಪು ಹೊರ ಬರುತ್ತೆ. ಅದು ಒಬ್ಬ ಕನ್ನಡ ವ್ಯಾಕರಣಕರ್ತನು ಯಾವ ರೀತಿ ಹೇಳ್ಬೋದು, ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಆದೇಶ ನೀಡಿದೆ, ತಮಿಳುನಾಡಿಗೆ ಆಗಮ ಜಾಸ್ತಿ ಆಗಿದೆ, ಕರ್ನಾಟಕಕ್ಕೆ ಅಲ್ಲಿಂದ ಕಡಿಮೆ ಆಗೋಗಿದೆ ಅಥವಾ ಇಲ್ವೇ ಇಲ್ಲೋ ಅನ್ನೋ ಅರ್ಥದಲ್ಲಿ ನಾನವಾಗ ಈ ಮೊಬೈಲ್ ಮೂಲಕವಾಗಿ ತಿಳ್ಕೊಂಡಿದ್ದು ಮತ್ತೆ ನಾನು ವ್ಯಾಕರಣ ಓದಿದ್ದಕ್ಕೂ ಕೂಡ ಸಾರ್ಥಕ ಆಗೋಯ್ತು ನನಗೆ ಅಂತ ಹೇಳಿ ಆ ವ್ಯಕ್ತಿ ಅನ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಪ್ರಪಂಚದಾದ್ಯಂತ ಏನು ಮಾಹಿತಿಯನ್ನ ಈ ಮೊಬೈಲ್ ಕ್ರಿಯೇಟ್ ಮಾಡ್ತಾ 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 ಇದ್ದ ಹಾಗೆ ಹೊಸ ಹೊಸ ಪದಗಳನ್ನು ಕೂಡ ಅದೇನ್ ಮಾಡ್ತಾ ಇರುತ್ತೆ, ಹುಟ್ಟಾಗ್ತಾ ಹೋಗ್ತಾ ಇರುತ್ತೆ. ಆ ಹುಟ್ಟಾಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಎಲ್ಲಿ ಹೋಗಿ ಸ್ಟೋರ್ ಆಗ್ತವೆ ಅಂತ ಹೇಳಿದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಶಬ್ದಕೋಶ, ಅಲ್ಲೂ ಕೂಡ ಹೋಗಿ ಅವು ಸ್ಟೋರ್ ಆಗ್ತಾ ಹೋಗ್ತಾ ಇರ್ತದೆ. ಹೀಗೆ ಒಂದ್ ಕಡೆ ಮೊಬೈಲ್ ಬೆಳೀತಾ ಇದೆ, ಇನ್ನೊಂದ್ ಕಡೆ ಬೆಂಗಳೂರು ಅಂತಕ್ಕಂತಹ ನಗರ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ತಾ ಇದೆ.
ಬೆಳೀತಾ ಹೋಗ್ತಾ ಇರೋದ್ರಿಂದ ಇಲ್ಲಿರ್ತಕ್ಕಂತಹ ಜನರು ಕೂಡ ತಾವು ಆಡ್ತಾ ಇರ್ತಕ್ಕಂತಹ ಭಾಷೆಯನ್ನ ಬದಲಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಮೊದಲು ಕನ್ನಡ ಮಾತಾಡ್ತಾ ಇರ್ತಕ್ಕಂಥವ್ರು ಇವಾಗ ಇಂಗ್ಲಿಷನ್ನ ಜಾಸ್ತಿ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಮೊದಲು ನಾವು ಹಲಸಿನ ಹಣ್ಣು ಅಂತ ಹೇಳಿ ಕರಿತಾ ಇದ್ದವ್ರು ಇವತ್ತು ನಾವು ಜಾಕ್ ಫ್ರೂಟ್ ಅಂತ ಹೇಳಿ ಕರಿತೀವಿ. ಮೊದಲು ನಾವು ನೇರಳೆ ಹಣ್ಣು ಅಂತ ಹೇಳಿ ಕರಿತಾ ಇರ್ತಕ್ಕಂಥವ್ರು ಇವತ್ತು ಜಾಮೂನ್ ಅಂತ ಹೇಳಿ ಕರಿತೀವಿ. ಹಾಗೆ ನಮ್ಮ ದೇಶೀಯ ಉತ್ಪನ್ನವಾಗಿರ್ತಕ್ಕಂಥ ತೆಂಗಿನಕಾಯಿ ಆಗ್ಲಿ, ತಾಲಿಪಟ್ಟ ಆಗ್ಲಿ, ಉತ್ತಪ್ಪಗಳಾಗ್ಲಿ ಇದ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ಅದಕ್ಕೆ ಆಲ್ಟರ್ನೇಟ್ ಆಗಿ ಪಿಜ್ಜಾ, ಬರ್ಗರ್ ಇವುಗಳ ಕಡೆಗೆ ನಗರೀಕರಣದ ಮೂಲಕ ನಮ್ಮನ್ನ ನಾವು ಬದಲಾಯಿಸ್ಕೊಳ್ತಾ ಹೋಗ್ತಾ ಇದ್ದೇವೆ. ಇದಕ್ಕೂ ಕೂಡ ಯಾವುದು ಒಂದು ಕಾರಣ ಅಂತ ಹೇಳಿದ್ರೆ ಈ ಮೊಬೈಲ್ ಅನ್ನೋದನ್ನೇ ಕಾರಣ ಅಂತ ಹೇಳಿ ಮಾತಾಡ್ತಾ ಹೋಗ್ತಾರೆ. ಹಾಗೆ ಇದೇ ಮೊಬೈಲ್ ನಮ್ಗೆ ಏನನ್ನ ಕಲ್ಸತ್ತೆ ಅಂದ್ರೆ ಸುಳ್ಳು ಹೇಳೋದನ್ನು ಕೂಡ ಕಲಿಸ್ತಾ ಹೋಗುತ್ತೆ. ಯಾವುದೋ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ಇತ್ಕೊಂಡು ಇನ್ನೊಂದ್ ಕಡೆಯಿಂದ ಕಾಲ್ ಬಂದಾಗ ಹೇಳ್ತಾನೆ, ನಾನು ಧಾರವಾಡದಲ್ಲಿ ಇದ್ದೀನಪ್ಪ, ಏನೋ ಕೆಲ್ಸದಲ್ಲಿದ್ದೀನಿ. ಆಗ ಅಲ್ಲಿರ್ತಕ್ಕಂತಹ ಜನ ಎಲ್ಲರೂ ನೋಡ್ಬಿಟ್ಟು ನಕ್ಕೊಳ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ರಾಜಾರೋಷವಾಗಿ ಅವನ ಎದುರುಗಡೆ ಇಲ್ವಲ್ಲ, ಎದುರುಗಡೆ ಇಲ್ಲ ಅಂತ ಹೇಳಿದ್ಮೇಲೆ ಅವ್ನು ರಾಜಾರೋಷವಾಗಿ ನಾನು ಸುಳ್ಳನ್ನು ಹೇಳ್ತಿದ್ದೀನಿ ಅಂತ ಹೇಳಿ ಎಲ್ಲರ ಮುಂದೆ ಕಾಣಿಸ್ತಾ ಹೋಗತ್ತೆ. ಈ ಸುಳ್ಳು ಹೇಳೋದಕ್ಕೂ ಕೂಡ ಕಲ್ಸಿದ್ ಯಾವುದು ನಮಗೆ ಹೀಗೆ. ಹಾಗೆ ಅದೇ ಬಸ್ಸು ಪ್ರತಿದಿನ ಓಡಾಡ್ತಾ ಇರ್ತಕ್ಕಂಥ ಸಾವಿರಾರು ಬಸ್ಸುಗಳನ್ನ ನಾವು ನೋಡ್ತಾ ಹೋಗ್ತಿರ್ತೀವಿ. ಆ ಬಸ್ಸುಗಳೆಲ್ಲದರಲ್ಲೂ ಕೂಡ ಇರ್ತಕ್ಕಂಥ 10 ಜನರಲ್ಲಿ ಅಥವಾ 50 ಜನರಲ್ಲಿ ಆಲ್ಮೋಸ್ಟ್ 40 ಜನ ಮೊಬೈಲಲ್ಲೇ ಇರ್ತಾರೆ. ಮೊಬೈಲ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಕೆಲವರು ಮಾತಾಡ್ತಾ ಇರ್ತಾರೆ, ಕೆಲವರು ಮೆಸೇಜ್ ಮಾಡ್ತಾ ಇರ್ತಾರೆ, ಕೆಲವರು ಇನ್ನೊಂದು ಏನೋ ಮಾಡ್ತಾ ಇರ್ತಾರೆ. ಹೀಗೆ ಮೊಬೈಲ್ ಅಂತಕ್ಕಂಥದ್ದು ಇವತ್ತು ಬೇರೆ ಒಂದು ವಿಚಾರಗಳಿಗೆ ನಮ್ಮನ್ನ ಡಿಪೆಂಡ್ ಮಾಡ್ತಾ ಇಲ್ಲ, ಮೊಬೈಲ್ ಮೇಲೆ ನಮ್ಮನ್ನ ಡಿಪೆಂಡ್ ಮಾಡಿ ನಿಲ್ಲಿಸ್ಬಿಡ್ತಾ ಇದೆ. ಇವತ್ತಿನ ಈ ಮಾಡರ್ನ್ ವರ್ಲ್ಡ್ ಅಂತ ಏನ್ ನಾವು ಕರಿತಾ ಇದ್ದೀವಲ್ವಾ, ಮೊಬೈಲ್ ಹಲವಾರು ಮಾಲಿನ್ಯಗಳನ್ನ ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ವಿಪರೀತ ಅಂತಕ್ಕನ್ನೋ ರೀತಿನಲ್ಲಿ ಆ ಮಾಲಿನ್ಯವನ್ನ ಹೆಚ್ಚಿಸ್ತಾ ಹೋಗ್ತಾ ಇದೆ. ನಮ್ಮ ಯೂತ್ ಏನ್ ಬೇಕಾದ್ರು ಅಂತ ಅನ್ಕೊಳ್ಳಿ. ಆದ್ರೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯುವಕರು ನಮ್ಮಂತಹ ಅಭಿವೃದ್ಧಿಶೀಲ ಡೆವಲಪಿಂಗ್ ನೇಷನ್ ಭಾರತ, ಇಲ್ಲಿರ್ತಕ್ಕಂಥ ಯುವ ಜನಾಂಗ ಏನ್ ಮಾಡ್ತಾ ಇದೆ, ಮೊಬೈಲ್ ಅನ್ನ ಪಾಸಿಟಿವ್ ಆಗಿ ಬಳಸ್ಕೋಬೇಕು. ಆದ್ರೆ ನಮ್ಮಲ್ಲಿರ್ತಕ್ಕಂಥದ್ದು ಒಂದು ರೀತಿ ನೆಗೆಟಿವ್ ಆಗಿ ಬಳಸ್ಕೊಳ್ತಾ ಇರ್ತಕ್ಕಂತಹ ರೀತಿನಲ್ಲಿ ನಾವು ಕಾಣ್ತಾ ಹೋಗ್ತಾ ಇದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ಅದೇ ಹೇಳಿದ್ವಲ್ಲ, ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಮೊಬೈಲ್ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಬ್ಬರ ಹತ್ರ 2 ಇರುತ್ತೆ, ಕೆಲವೊಬ್ಬರ ಹತ್ರ 3 ಇರುತ್ತೆ. ಅವೆಲ್ಲ ನೋಡಿದಾಗ ಅನ್ಸ್ಬಿಡುತ್ತೆ, ಏನಪ್ಪ ಇವ್ರದ್ದು ಇಷ್ಟೊಂದು ಕೆಲಸ ಇದೆಯಾ, ಇಷ್ಟೊಂದು ವ್ಯವಹಾರ ಇದೆಯಾ, ಇಷ್ಟೊಂದು ಸರಕು ಸರಂಜಾಮಗಳನ್ನ ಎಲ್ಲಾ ಕಡೆ ಕಳಿಸ್ತಾ ಹೋಗ್ತಾರ, ಅಂದ್ರೆ ಇಷ್ಟು ಬ್ಯುಸಿ ಆಗೋಗಿದ್ದಾರಾ ಅಂತ ಹೇಳಿ ಅನ್ಕೊಳ್ತಾ ಇರೋದ್ರ ಜೊತೆಗೆ, ಹಾಗೆ ಹುಡುಗಿಯರು ಕೂಡ ಮೊಬೈಲ್ ಅನ್ನ ಇಟ್ಕೊಳ್ತಾ ಹೋಗ್ತಾರೆ. ಅವರನ್ನ ನೋಡಿದಾಗ ಬೇರೆಯವರು ಕೂಡ ಹೊಟ್ಟೆ ಅವ್ರು ಕೊಡ್ತಾ ಹೋಗ್ತಾರೆ, ಏನಪ್ಪ ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥದ್ದು ಇಷ್ಟೊಂದು ರೇಟಿನ ಮೊಬೈಲ್ ಇವ್ರು ಇಟ್ಕೊಂಡಿದ್ದಾರಾ, ನಾವು ಕೂಡ ಇಟ್ಕೊಳ್ಬೇಕಲ್ಲ ಅಂತ ಹೇಳಿ ಹೆಂಗಸರು ಕೂಡ ಅಂತ ಅನ್ಕೊಳ್ತಾ ಹೋಗ್ತಾರೆ. ವಿತೌಟ್ ಮೊಬೈಲ್ ಇಲ್ದಲೆ ಯಾವ ವ್ಯಕ್ತಿಯು ಕೂಡ ಹೊರಗೆ ಹೋಗ್ತಾ ಇಲ್ಲ. ಯಾವ ಹೆಣ್ಣು ಮಗಳಾಗ್ಲಿ ಗಂಡು ಮಕ್ಕಳಾಗ್ಲಿ ಯಾರು ಕೂಡ ಮೊಬೈಲ್ ಇಲ್ಲ ಅಂತ ಹೇಳಿ ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. ಮೊಬೈಲ್ ಬಿಟ್ಟು ಒಂದು 5 ನಿಮಿಷ ಕೂಡ ಇರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ನಮ್ಮಲ್ಲಿ ಒಂದು ಡಿಪೆಂಡೆನ್ಸಿಯನ್ನ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಇದಿರ್ಲೇಬೇಕು ನಮ್ಗೆ, ಇದೇ ಪ್ರಪಂಚ ಅನ್ನೋದನ್ನ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಹಾಗೆ ಇದೇ ಒಂದು ಮೊಬೈಲ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಸಂಬಂಧಿಕರುಗಳನ್ನು ಕೂಡ ದೂರ ಮಾಡ್ತಾ ಹೋಗ್ತಾ ಇದೆ. ಹೆಂಗೆ ಸಂಬಂಧಿಕರುಗಳನ್ನು ದೂರ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾವು ದೂರದಲ್ಲೆಲ್ಲೋ ಇರ್ತಕ್ಕಂತಹ ವ್ಯಕ್ತಿಗಳ ಜೊತೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತೀವಿ. ಅದೇ ವ್ಯಕ್ತಿ ನಮ್ಮ ಹತ್ರಕ್ಕೆ ಬಂದು ಕೂತ್ಕೊಳ್ತಾನೆ ಮಾತಾಡ್ಬೇಕು ಅಂತ ಹೇಳಿದಾಗ ಆ ವ್ಯಕ್ತಿ ಜೊತೆ ನಾವು ಜಾಸ್ತಿ ಮಾತಾಡಕ್ಕೆ ಆಗೋದಿಲ್ಲ. ಅಷ್ಟೊತ್ತಿಗೆ ನಾವು ಏನ್ ಮಾಡ್ತೀವಿ, ನಮ್ಮ ಬಾಯಿಗೆ ಬೀಗವನ್ನ ಹಾಕೊಂಡ್ಬಿಟ್ಟಿರ್ತೀವಿ. ಯಾಕೆ ಗೊತ್ತಿಲ್ಲ. ದೂರದಲ್ಲಿದ್ದಾಗ ಎಂತೆಂತ ಮಾತುಗಳನ್ನ ಬೇಕಾದ್ರೂ ನಾವು ಮಾತಾಡ್ತೀವಿ, ಹತ್ರದಲ್ಲಿದ್ದಾಗ ನಾವು ಮಾತುಗಳನ್ನ ಮಾತಾಡೋದಕ್ಕೆ ಆಗೋದಿಲ್ಲ. ಇನ್ನು ಕೆಲವೊಂದು ಬಾರಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಿಸ್ ಕಾಲ್ ಮಾಮಾಗಳನ್ನ ನೋಡ್ತಾ ಹೋಗ್ತೀವಿ. ಈ ಮಿಸ್ ಕಾಲ್ ಮಾಮಾಗಳು ಏನ್ ಮಾಡ್ತಾರೆ, ಮಾತಾಡ್ಬೇಕು ಅಂತ ಹೇಳಿ ಒಂದ್ 2-3 ರಿಂಗ್ ಅನ್ನ ಕೊಟ್ಬಿಡ್ತಾರೆ. ರಿಂಗ್ ಅನ್ನ ಕೊಟ್ಟಾದ ತಕ್ಷಣ ಕಟ್ ಮಾಡ್ಬಿಡ್ತಾರೆ. ಯಾಕೆ, ಆ ಕಡೆಯಿಂದ ಕಾಲ್ ಬರ್ಲಿ, ನಾವು ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು. ಕೆಲವೊಂದ್ಸಲ ನಾವು ಮಿಸ್ ಕಾಲ್ ಮಾಡಿರೋದನ್ನ ಉಪೇಕ್ಷಿಸಿ ಅಥವಾ ನಾವು ರಿಟರ್ನ್ ಮಾಡಕ್ಕೆ ಹೋಗಿಲ್ಲಪ್ಪ, ಅವಾಗ ಯಾವತ್ತೋ ಒಂದಿನ ಸಿಕ್ಕಿದಾಗ ಏನ್ ಹೇಳ್ತೀವಿ, ಫೋನ್ ಮಾಡಿದ್ರೆ ನೀನ್ ರೆಸ್ಪಾನ್ಸೇ ಮಾಡ್ಲಿಲ್ವಲ್ಲಪ್ಪ ಅಂತ ಹೇಳಿ ಮಾತಾಡ್ಬಿಡ್ತಾರೆ. ಅಂದ್ರೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಮಿಸ್ ಕಾಲ್ ಕೊಟ್ಟು ಮಾತಾಡ್ತಕ್ಕಂಥವ್ರನ್ನೆಲ್ಲ ನಾವು ದೂರ ಮಾಡ್ಬೇಕು. ಅವ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು, ಕಿವಿಗೆ ಹಾಕೊಳಕ್ ಹೋಗ್ಬಾರ್ದು ಅಂತ ಹೇಳಿನೂ ಕೂಡ ನಾವು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಹೇಳಿ ಹೇಳ್ತಾರೆ. ಅಕಸ್ಮಾತ್ ಮಾತಾಡ್ಬಿಟ್ರೆ ತುಂಬಾ ಹೊತ್ತು ಮಾತಾಡೋದಕ್ಕೂ ಕೂಡ ನಿಂತ್ಕೊಂಡ್ಬಿಡ್ತಾರೆ. ಈ ತರ ಇರ್ತಕ್ಕಂಥವ್ರು ಕೆಲವೊಂದ್ಸಲ ನಮ್ಮ ಜೇಬ್ಗಳಿಗೆ ಈ ತರ ಮಿಸ್ ಕಾಲ್ ಮಾಡಿ 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 ನಾವು ರೀಚಾರ್ಜ್ ಮಾಡಿಸ್ಕೊಂಡು ಅವ್ರ ಜೊತೆ ಕಾಲಲ್ಲಿ ಮಾತಾಡ್ಬೇಕಾಗತ್ತೆ. ಹಾಗೆ ಕೆಲ ಸಂದರ್ಭದಲ್ಲಿ ಭಯೋತ್ಪಾದಕರ ರೀತಿಯಲ್ಲಿ ಕೆಲವೊಬ್ರು ಇರ್ತಾರೆ. ಯಾಕೆ ಅವರು ಅಂತ ಹೇಳಿದ್ರೆ, ನಮ್ಮ ಮೊಬೈಲ್ ಸಂಖ್ಯೆನ ಯಾವುದೋ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡ್ಬಿಟ್ಟಿರ್ತಾರೆ. ತೆಗೆದುಕೊಂಡ್ಬಿಟ್ಟು ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ನಮ್ಮ ಹೆಸರನ್ನ ಕೇಳಿ ಕನ್ಫರ್ಮ್ ಮಾಡ್ಕೊಳ್ತಾರೆ. ಕನ್ಫರ್ಮ್ ಮಾಡ್ಕೊಂಡಾದ್ಮೇಲೆ, ಸರಿ ಆಯ್ತು, ನಾನು ಯಾರು ಅಂತ ಗೊತ್ತಾಯ್ತಾ
ಯಾರು ನೀವು ಅಂತ ಗೊತ್ತಾ ನಾವು ಕೇಳಿದ ತಕ್ಷಣ ಅವ್ರು ಕೇಳ್ತಾರೆ, ನಾನು ಗೊತ್ತಾಗ್ಲಿಲ್ವಾ, ಹಾ ನಾನು ಯಾರು ಹೇಳಿ ನೋಡೋಣ ಅಂತ ಹೇಳಿ ಹಂಗೆ ಕೇಳ್ತಾ ಕೇಳ್ತಾ ಹೋಗ್ತಾರೆ. ನಮಗೆ ವರ್ಷನೋ 2 ವರ್ಷನೋ 3 ವರ್ಷನೋ ಅಂತ ಹೇಳಿ ಟೈಮ್ ಆಗೋಗಿರತ್ತೆ. ಅಷ್ಟು ವರ್ಷದ ಕೇಳಿರ್ತಕ್ಕಂಥ ಧ್ವನಿ ಸಡನ್ ಆಗಿ ಹೆಂಗ್ ಐಡೆಂಟಿಫೈ ಮಾಡೋಕ್ಕಾಗತ್ತೆ? ಐಡೆಂಟಿಫೈ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಿಡ್ರಿ, ನೀವು ಬಹಳ ದೊಡ್ಡ ಮನುಷ್ಯರಾಗೋದ್ರಿ, ನಮ್ ಗುರುತು ಹೆಂಗ್ ನಿಮ್ಗೆ ಸಿಗ್ತದೆ ಅಂತ ಹೇಳಿ ಮತ್ತೆ ಕೆಲವ್ರು ಇರ್ತಾರೆ, ಏನ್ ಮಾತಾಡ್ತಾರೆ, ನಾನ್ ಯಾರು ಅಂತ ಗುರ್ತೇ ಸಿಗ್ಲಿಲ್ಲ ಅಲ್ವಾ, ಓಕೆ ಓಕೆ ಸಾರಿ 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 ಅಂತ ಹೇಳ್ಬಿಟ್ಟು ಸಿಟ್ಟಲ್ಲೇ ಡಿಸ್ಕನೆಕ್ಟ್ ಕೂಡ ಮಾಡ್ಬಿಡ್ತಾರೆ. ಇಂಥದಕ್ಕೆ ಹೊಣೆ ಯಾರಪ್ಪ ಗೊತ್ತಾಗತ್ತೆ? ಹೊಣೆ ಯಾರಾಗತ್ತೆ? ಅವರು ನೆನಪಿದ್ದಾಗ 3 4 5 ವರ್ಷ ಆದ್ಮೇಲೆ ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ನಾನು ಯಾರು, ನನ್ನ ವಾಯ್ಸಿಂದ ರೆಕಗ್ನೈಸ್ ಆಗಲ್ವಾ ಅಂತ ಹೇಳಿ ಈ ತರ ನಮ್ಮನ್ನ ಪರೀಕ್ಷೆಗೆ ಹುಡ್ತಾರಲ್ವಾ, ಅದರಿಂದ ಯಾವುದು ಇದು ಕೂಡ ಒಂದು ರೀತಿ ಬೇರೆಯವರು ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಕ್ಕಂತಹ ರೀತಿಯನ್ನು ಕೂಡ ಈ ಮೊಬೈಲ್ ಸೃಷ್ಟಿ ಮಾಡ್ಕೊಡ್ತಾ ಹೋಗ್ತಾ ಇದೆ. ತರಕಾರಿ ಬೆಲೆ ಹೇಗೆ ರೈಸ್ ಆಗ್ತಾ ಹೋಗ್ತಾ ಇದೆಯೋ ಹಂಗೆ ಮೊಬೈಲ್ ವ್ಯಾಪಾರವೂ ಕೂಡ ಜಾಸ್ತಿ ಆಗ್ತಾ ಇದೆ. ಮೊಬೈಲ್ ಮೂಲಕನೇ ವ್ಯಾಪಾರವನ್ನ ಅಥವಾ ಮಾರುಕಟ್ಟೆಯನ್ನ ಇವತ್ತು ತೆಗೆದುಕೊಳ್ತಾ ಇದ್ದೇವೆ. ಅದು ಬೆರಳ ತುದಿಯಲ್ಲೇ. ವಿಶ್ವದ ಇಡೀ ಪ್ರಪಂಚದಾದ್ಯಂತ ಎಂತೆಂಥ ಮಾರ್ಕೆಟ್ ಇದೆ ಎಲ್ಲವೂ ಕೂಡ ನಮಗೆ ಮೊಬೈಲ್ನಲ್ಲೇ ಸಿಗೋ ರೀತಿನಲ್ಲಿ ಆಗ್ತಾ ಇದೆ. ಈ ಮೊಬೈಲ್ನಲ್ಲೇ ಕೂತಿರ್ತಕ್ಕಂತಹ ಜನ ಅದ್ರೊಳಗಡೆ ಮುಳುಗೋಗಿದ್ದಾರೆ. ಪರಸ್ಪರ ಎದುರಾದಾಗ ನೋಡ್ತಾರೆ, ಮಾತಾಡಿಸ್ತಾರೆ ಅಷ್ಟೆ. ಆ ಪರಸ್ಪರ ಎದುರಾದಾಗ ಮಾತು ಇರೋದೇ ಇಲ್ಲ. ಏನೋ ಯಾರನ್ನೋ ನೋಡ್ಬಿಟ್ಟೆ ಅನ್ನೋ ರೀತಿನಲ್ಲಿ ಫೋಬಿಯಾ ಅನ್ನೋದು ನಮ್ಮಲ್ಲಿ ಆತಂಕವನ್ನ ಸೃಷ್ಟಿಸ್ತಾ ಹೋಗ್ತಾ ಇದೆ. ಇಂತಹ ತಲೆಮಾರು ಕಂಡ ಅತ್ಯದ್ಭುತವಾಗಿರ್ತಕ್ಕಂತಹ ಇದು ಒಂದು ತಂತ್ರಜ್ಞಾನದ ಫಲ ಹೌದು. ಆದ್ರೆ ಆ ಫಲವನ್ನ ನಾವು ಸರಿಯಾಗಿ ಬಳಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಸಮರ್ಪಕವಾಗಿ ಆಗ್ತಾ ಇಲ್ಲ. ಮಾತಿನ ಮಾಲಿನ್ಯವನ್ನ ನಾವು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ಮೊಬೈಲ್ ವ್ಯಸನಿಗಳನ್ನಾಗಿ ಮಾಡ್ತಾ ಹೋಗ್ತಿದ್ದೇವೆ. ಚಾಕ್ಲೇಟ್ಗೆ ಅಂತೇಳಿ ಸಣ್ಣ ಸಣ್ಣ ಮಕ್ಳಿಗೆ ನಾವೇನ್ ಮಾಡ್ತಿದ್ವಿ, ಅವಾಗ ಸಣ್ಣ ಸಣ್ಣ ಅಂದ್ರೆ 1 2 3 ರೂಪಾಯಿ ತರ ಕೊಡ್ತಾ ಹೋಗ್ತಿದ್ವಿ. ಈಗ ಆ ಚಾಕ್ಲೇಟ್ ಜಾಗಕ್ಕೆ ಮೊಬೈಲ್ ಬಂದ್ಬಿಟ್ಟಿದೆ. ಅಕಸ್ಮಾತ್ ನಮ್ಮ ಮಕ್ಕಳನ್ನ ನಾವೇನಾದ್ರೂ ಹಾಳು ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಕೈಯಲ್ಲಿ ಮೊಬೈಲ್ ಕೊಡಿ, ಆವಾಗ ಗೊತ್ತಾಗತ್ತೆ ಅವ್ರು ಹಾಳಾಗ್ತಾರ ಇಲ್ವಾ ಅಂತ ಹೇಳಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನೋಡ್ತಾ ಅಂದ್ರೆ ಮೊಬೈಲ್ ಅನ್ನೋದು ಯಾವ ಮಟ್ಟಕ್ಕೆ ಮಕ್ಕಳನ್ನು ಕುಬರ್ಸ್ಬಿಟ್ಟಿದೆ ಅನ್ನೋದನ್ನ ನೋಡ್ತಾ ಹೋಗ್ಬೋದು. ಇದರ ಮೂಲಕವಾಗಿ ಈ ಮೊಬೈಲ್ ಅಂತಕ್ಕಂಥದ್ದು ಮನುಷ್ಯನಿಗೆ ದೊರಕಿರ್ತಕ್ಕಂತಹ ಸಂದರ್ಭದಿಂದ ಇಲ್ಲಿವರೆಗೂ ಅದರ ಸಾಧಕಗಳೇನು ಮತ್ತೆ ಬಾಧಕಗಳೇನು, ಅಥವಾ ಅದರ ದುರುಪಯೋಗಗಳು, ಆ ದುರುಪಯೋಗಗಳಿಂದ ನಮಗೆ ಯಾವ ರೀತಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಕೆಲವೊಂದು ಅಂಶಗಳು ಉಂಟಾಗ್ತಾ ಹೋಗ್ತವೆ ಅನ್ನೋದನ್ನ ಈ ಒಂದು ಪಾಠದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.